ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. बात करी मित्रों, पीएम मित्र पार्क 5F विजन से बना है, जो किसानों को अपनी उपज का उचित दाम देने के लिए भी काम करता है. फार्म टू फाइबर, फाइबर टू फैक्ट्री, फैक्ट्री टू फैशन और फैशन टू फॉरेन एक्सपोर्ट तक की व्यवस्था ये पूरे पीएम मित्र पार्क. और सबसे बड़ा पीएम मित्र पार्क देश में कहीं लगा तो हमारे मध्य प्रदेश में लगा. इससे न केवल किसानों को फायदा होगा, टेक्सटाइल इंडस्ट्री सबसे ज्यादा रोजगारी देने वाली इंडस्ट्री है. टूरिज्म इंडस्ट्री सबसे ज्यादा रोजगारी देने वाली इंडस्ट्री है. और टेक्सटाइल और टूरिज्म दोनों के लिए अनुकूल संरचना अपने मध्य प्रदेश में बन रही है. और ईज ऑफ डूइंग बिजनेस में भी मध्य प्रदेश ने बहुत अच्छा काम किया है. मित्रों, आज मैं यहाँ आया हूँ तब मोदी जी के नेतृत्व में अनेक ऐसे नए क्षेत्रों की नींव डाली जा रही है, जिससे इस देश को आने वाले दिनों में नए क्षेत्रों में ग्लोबल लीडर बनने का मौका मिलेगा. अभी अभी हमारा फॉरेक्स रिजर्व $700 बिलियन के रिकॉर्ड स्तर को पार कर गया है. मित्रों, हमने सेमीकंडक्टर इंडस्ट्री में भले देर से ही सही मगर धमाकेदार एंट्री की है. और देखते देखते सेमीकंडक्टर क्षेत्र में हम न केवल आत्मनिर्भर बनेंगे, हम इसका निर्यात भी करने की शुरुआत कर देंगे. हमने डिजिटल इंडिया के माध्यम से सबसे ज्यादा कम समय में सबसे ज्यादा विकास किया है. लगभग मोदी जी प्रधानमंत्री बने तब इस देश में 7 करोड़ इंटरनेट के उपभोक्ता थे, ओनली 7 करोड़. और सितंबर 25 में 101 करोड़ इंटरनेट के उपभोक्ता हमने तैयार कर दिए. ನಮ್ಮಲ್ಲಿ ಮಗುವಾಗಿ ಹುಟ್ಟಿ ಜನಿಸಿದ್ದಾರೆ. ಮಲಯಾಳೀಸು ಎಲ್ಲ ಉರ್ದು ಹಲವಾರು ಭಾಷೆಗಳು, ಆದರೆ ಎಲ್ಲಿ ಒಗ್ಗಟ್ಟಿಂದ ನಾವು ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡೋ ಒಂದು ಅಭ್ಯಾಸ ಇದೆ. ವಿಶೇಷವಾಗಿ ಕ್ರಿಸ್ಮಸ್ ಇಲ್ಲಿ ಡಿಸೆಂಬರ್ ಆರಂಭದ ಒಂದು ವಾರ ಹಿಂದೆಯೇ, ಕ್ರಿಸ್ಮಸ್ ಹಿಂದೆ ಒಂದು ವಾರ ಎಲ್ಲ ಮನೆಗಳಲ್ಲಿ ಪದಾರ್ಥಗಳನ್ನು ಇಲ್ಲಿ ತಯಾರಿ ಮಾಡೋಕ್ಕೆ ಆರಂಭ ಮಾಡ್ತಾರೆ. ಹಲವಾರು ಸ್ವೀಟ್ಸು ಎಲ್ಲ ಆಗುತ್ತೆ. ಕ್ರಿಸ್ಮಸ್ ಹಬ್ಬದಲ್ಲಿ ಇಲ್ಲಿ ಏನು ಮಾಡ್ತಾರೆ, ಅಕ್ಕಪಕ್ಕ ಇರುತ್ತೆ. ಹಿಂದೂ ಮುಸಲ್ಮಾನರು ಹಬ್ಬನ ಆಚರಣೆ ಮಾಡ್ತಾರೆ, ಕ್ರಿಸ್ಮಸ್ ಹಬ್ಬನ. ಎಸ್ಪೆಷಲಿ ಮೈನಿಂಗ್ ಪ್ರದೇಶ ಕಡೆ ಎಲ್ಲ ನಾವು ಏನೇನು ಪದಾರ್ಥಗಳನ್ನ ತಯಾರಿ ಮಾಡಿದ್ದೀವಿ ಅಕ್ಕಪಕ್ಕ ಮನೆಗಳಿಗೆ ಕೊಡ್ತೀವಿ, ಹಿಂದೂ ಕುಟುಂಬಗಳಿಗೆ ಕೊಡ್ತೀವಿ.
ಪ್ರೀತಿ ವರ್ಲ್ಡ್ ವೈಡ್ ಸೆಲೆಬ್ರೇಟ್ ಮಾಡ್ತಾರೋ ಅದೇ ರೂಪದಲ್ಲಿ KGF ಅಲ್ಲಿ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಇಲ್ಲ, ಪ್ರತಿಯೊಂದು ಮೈನಿಂಗ್ ಕಾಲನಿಗಳಲ್ಲಿ ನೋಡಿದರೆ ಒಂದೊಂದು ಕಡೆಯೂ ಕೂಡ ಆ ಯೇಸು ಕ್ರಿಸ್ತವನ್ನ ಇದು ಸ್ಟ್ಯಾಚ್ಯೂವನ್ನು ಇಟ್ಟು ಅಷ್ಟು ಅದ್ಧೂರಿಯಾಗಿ ಅದನ್ನು ಮಾಡ್ತಾ ಇದ್ದಾರೆ. ದೇವರು ಮನುಷ್ಯನಾಗಿ ಹುಟ್ಟಿ ಈ ಇಡೀ ಲೋಕಕ್ಕೆ ಶಾಂತಿಯನ್ನು ಪ್ರೀತಿಯನ್ನು ಕೊಂಡು ಬಂದರು. ಇದನ್ನು ಇಡೀ ಜಗವೆಲ್ಲ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಾರೆ. ಇದನ್ನು ಲಿಟಲ್ ಇಂಗ್ಲೆಂಡ್ ಅಂತ ಕರೆಯುತ್ತಾರೆ. ಈ ಚರ್ಚು 117 ವರ್ಷ ಆಗಿದೆ. ಇದರಲ್ಲಿ ಬಂದು ಸಂತ ಪೌಲ ದೇವಾಲಯದಲ್ಲಿ ಕನ್ನಡ, ತಮಿಳು, ಇಂಗ್ಲಿಷ್ ಆರಾಧನೆಗಳು ನಡೆಯುತ್ತೆ. ಇದು ಬಾಯಿಂದ ಬಾಯಿಗೆ ಬಂದಂಥ ಒಂದು ಸಂಸ್ಕೃತಿ, ನಮ್ಮ ಸಂಪ್ರದಾಯ, ಆ ಹಳ್ಳಿಗಳ ಶೈಲಿ, ಅವರ ಬದುಕಿನ ಶೈಲಿ, ಅವರು ಯಾವ ಥರ ಕೃಷಿ ಮತ್ತು ಅವರ ಹಬ್ಬ ಹರಿದಿನಗಳಲ್ಲಿ ಇದನ್ನೆಲ್ಲ ಮದುವೆ ಸಂದರ್ಭಗಳಲ್ಲಿ ಇದನ್ನೆಲ್ಲ ಉಪಯೋಗಿಸುವಾಗ ಆ ಜನರು ಆ ಸಂಸ್ಕೃತಿಯಲ್ಲಿ ಆ ಪ್ರಾದೇಶಿಕವಾಗಿ ಆ ಜನರು ಯಾವ ಥರ ಸಂಸ್ಕೃತಿನ ಉಪಯೋಗಿಸ್ತಾ ಇದ್ರು ಮಾಡೋದನ್ನ ಹೇಳುವಂಥದ್ದು ಶೈಲಿ. ಯುವಕ ಯುವತಿಯರು ಅನೇಕ ಸಂಘ ಸಂಸ್ಥೆಗಳಿರುವಂಥವರು, ನೀವು ನಿಮ್ಮ ಜಿಲ್ಲೆಗಳ ನಮ್ಮ ನಾಡಿನ ಎಲ್ಲ ಜನಪದಗಳನ್ನು ಕಲಿತು ಉಳಿಸಬೇಕು ಅನ್ನೋದು. ಶಾಲಾ ಕಾಲೇಜುಗಳಲ್ಲಿ ಜನಪದ ತರಬೇತಿಗಳಾಗಬೇಕು, ವಿಶ್ವವಿದ್ಯಾಲಯಗಳಲ್ಲಿ ಜನಪದ ವಿಭಾಗಗಳಾಗಬೇಕು. ಜನಪದ ವಿಭಾಗಗಳಾದಾಗ ಯುವ ಪೀಳಿಗೆಗೆ ಖಂಡಿತವಾಗಲೂ ಕೂಡ ಜನಪದ ಅವರ ಎದೆಗೆ, ಅವರ ಕಾಲಿಗೆ, ಅವರ ಕೈಯಿಗೆ, ಅವರ ದನಿಗೆ ಹೋಗುತ್ತೆ ಅನ್ನುವಂಥದ್ದು ನನ್ನ ಆಶಯ. ಜಾನಪದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಒಂದು ರೀತಿಯ ಇತ್ತೀಚೆಗೆ ಜಾನಪದ ಗೀತೆಗಳು ಭಾಳ ವಿಚಿತ್ರಕರವಾಗಿ ಹೇಳುವುದನ್ನು ನಾವು ಕಂಡುಬರ್ತೀವಿ. ಆದರೆ ಅಪ್ಪಗೆರೆ ತಿಮ್ಮರಾಜು ಮಾತ್ರ ತಮ್ಮ ಮೂಲ ಸ್ವರೂಪವನ್ನು ಜಾನಪದದ ಮೂಲ ಸ್ವರೂಪವನ್ನು ಎಂದೂ ಬಿಟ್ಟುಕೊಟ್ಟಿಲ್ಲ. ಇಡೀ ರಾಜ್ಯಾದ್ಯಂತ ಅವರು ಜಾನಪದ ಕ್ಷೇತ್ರವನ್ನು ಉಳಿಸಲಿಕ್ಕೆ, ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ದೇಶಗಳಲ್ಲೂ ಕೂಡ ನಮ್ಮ ಜಾನಪದ ಸೊಗಡನ್ನು ಅವರು ಹರಡಿದ್ದಾರೆ. ಈಗಿನ ಕಾಲದಲ್ಲಿ ನಶಿಸಿ ಹೋಗ್ತಾ ಇದೆ. ಆದರೆ ಜನಪದ ಗೀತೆಯ ಪ್ರಕಾರವನ್ನು ಒಂದು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು, ಜನರಿಗೆ ಮುಟ್ಟಿಸಬೇಕು ಅನ್ನೋ ಒಂದು ನಿಲುವಿನಲ್ಲಿ ನಮ್ಮ ಅಪ್ಪಗೆರೆ ತಿಮ್ಮರಾಜು ಅವರು ಹಾಗೆ ಶಾಂತಕ್ಕನವರು ಒಂದೊಳ್ಳೆ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈಗಿನ ಕಾಲದಲ್ಲಿ ಮೂಲ ಜನಪದ ಗೀತೆಗಳು ಕಡಿಮೆ ಆಗ್ತಾ ಇದೆ. ಆದರೆ ಮೂಲ ಜನಪದ ಗೀತೆಗಳನ್ನು ಜನರಿಗೆ ತಲುಪಿಸಬೇಕು ಅನ್ನೋ ಒಂದು ನಿಟ್ಟಲ್ಲಿ ಒಂದು ಒಳ್ಳೆಯ ಕಾರ್ಯಾಗಾರವನ್ನು ಇವತ್ತು ಏರ್ಪಡಿಸಿದ್ದಾರೆ. ಸುಗಮ ಸಂಗೀತ ಪರಿಷತ್ತು ಹಾಗೂ ಇನ್ನಿತರ ಎಲ್ಲ ಸಂಸ್ಥೆಗಳು, ಸಮಾನ ಮನ ಸಂಸ್ಥೆಗಳ ಜೊತೆಗೆ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಶೀರ್ಷಿಕೆ ಜಾಣರ ಪದ ಜನಪದ ಅಂತ. ಆ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಅನೇಕ ಜನರು, 100 ಜನರು ಶಿಬಿರಾರ್ಥಿಗಳಾಗಿ ಭಾಗವಹಿಸಿದ್ದಾರೆ. ಜಾನಪದ ಗೀತೆಗಳನ್ನು ನಾವು ಕಲಿಸುವ ಒಂದು ಚಳುವಳಿಯನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ. ಅಂದರೆ ಸೊಗಡು ಅದಕ್ಕೆ ಬೇಕು. ಅದರ ಮುಂಚೂಣಿ, ಅದರ ನಾಯಕತ್ವವನ್ನು ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜ್ ಅವರು ಸಮರ್ಥವಾಗಿ ನೆರವೇರಿಸಿಕೊಡ್ತಾ ಇದ್ದಾರೆ. ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ, ಒಂದು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಜೋಡಣೆಗಳನ್ನು ಮಾಡಬಹುದು ಅನ್ನೋದಕ್ಕೆ ಭಾರತ ರತ್ನ ದಿವಂಗತ ವಾಜಪೇಯಿ ಸಾಹೇಬರ ಕನಸಿನ ಭಾರತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಾಲದಲ್ಲಿ ವಿಕಸಿತ ಭಾರತವಾಗಿ ವಿಶ್ವದ ಭೂಪಟದಲ್ಲಿ 4ನೇ ಸ್ಥಾನದಲ್ಲಿದ್ದೀವಿ. ಇನ್ನು ಕೇವಲ 2-3 ವರ್ಷದಲ್ಲಿ 2ನೇ ಸ್ಥಾನಕ್ಕೆ ಬರ್ತಕ್ಕಂಥದಕ್ಕೆ ಪ್ರೇರಕ ಶಕ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು ಈ ಸಂದರ್ಭದಲ್ಲಿ ಹೇಳಿ. ಹೋದ ಕಡೆ ಎಲ್ಲ ಮಾತಾಡ್ತಾರೆ, ಮೋದಿ ಸರ್ಕಾರ
ಇಡೀ ದೇಶದಲ್ಲಿ ಶುದ್ಧ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಕುಡಿತಕ್ಕಂಥ ಜನ ಕೇವಲ 3 ಕೋಟಿ ಜನ, 3 ಕೋಟಿ ಕುಟುಂಬ. ಸನ್ಮಾನ್ಯ ಮೋದಿಯವರು ಈ ಕೆಲಸ ಜನಶಕ್ತಿಯನ್ನು ಮಾಡಿ, ನಾನು ಕೂಡ ಅದಕ್ಕೆ ರಾಜ್ಯದ ಒಬ್ಬ ಮಂತ್ರಿ, ರಾಜ್ಯ ಮಟ್ಟದ ಒಬ್ಬ ಮಂತ್ರಿ ಇದ್ದೀನಿ, ಅನುಭವಿಸಿದ್ದೀನಿ. ಏನ್ ಮಾಡಿದ್ರೆ ಇವತ್ತು 15 ಕೋಟಿ ಕುಟುಂಬಗಳು ಇವತ್ತು ಈ ಶುದ್ಧ ಕುಡಿಯುವ ನೀರನ್ನು ಪಡೆಯೋದಕ್ಕೆ 3 ಕೋಟಿಯಿಂದ 12 ಕೋಟಿ ಯಾವಾಗ ಆಯಿತು? ನಮ್ಮ NDA ಪ್ರಧಾನಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರಿಂದ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.